ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಪದ್ಮಾಸ್ ಫುಡ್ ಟು ಪ್ಲೇಸ್. ಬರ್ರಿ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಭಕ್ರಿ ಊಟ ಹೆಂಗೆ ಮಾಡೋದು, ಏನೇನು ಮಾಡಿದ್ವಿ ನಾವು ಅಂತ ನೋಡ್ಕೊಂಡು ಬರೋಣ ಬರ್ರಿ. ನೋಡ್ರಿ, ನಾ ಇಲ್ಲೇ ಫಸ್ಟ್ ಹೆಸರು ಕಾಳು ಪಲ್ಯ ಮಾಡ್ಲಿಕ್ಕತ್ತೀನಿ ರೀ. ಉದುರು ಪಲ್ಯ, ಹೆಸರು ಕಾಳು ಸ್ವಲ್ಪ ಹಿಂಗೆ ಹುರಿಬೇಕ್ರಿ, ಅಂದ್ರೆ ಅವು ಲಘು ಮೆತ್ತಗಾಗ್ತಾವೆ. ಇದಕ್ಕೊಂದು ಸ್ವಲ್ಪ ನೀರು ಹಾಕಿ, ಆಮೇಲೆ ಒಂದು ಸ್ವಲ್ಪ ಶೇಂಗಾ ಹಾಕಿ ಇದನ್ನು ಕುಕ್ಕರ್ ಒಳಗೆ 1-2 ಸೀಟಿ ಹೊಡಿಸ್ಬೇಕು. ಇಲ್ಲಿ ಹೆಸರು ಕಾಳು ಬೇಯೋ ತನಕ ನಾವು ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ್ರಿ. ನಾವು ಒಂದು ಮೀಡಿಯಮ್ ಸೈಜಿಂದ ಈರುಳ್ಳಿ ತೊಗೊಂಡಿನಿ. ಇಲ್ಲಿ ಸ್ವಲ್ಪ ಸಣ್ಣಂಗೆ ಹೆಚ್ಕೋಬೇಕು. ಆಮೇಲೆ ಏನದಲ್ರಿ, ಬೆಳ್ಳುಳ್ಳಿ 1-2 ಹಸಿಮೆಣ್ಸಿನ್ಕಾಯಿ ಇಷ್ಟು ತೊಗೊಂಡಿನಿ. ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇದನ್ನು ಒಂದು ಸ್ವಲ್ಪ ಜೀರಿಗೆನೂ ಹಾಕ್ಕೊಂಡು ಸ್ವಲ್ಪ ಕಲ್ಲೊಳಗೆ ಹರ್ಕೊಳ್ಳಿಕತ್ತೀನಿ ರೀ. ಇದನ್ನು ನಾವು ಮಿಕ್ಸರ್ ಒಳಗೂ ಮಾಡ್ಕೋಬೋದು, ಆದ್ರೆ ಒಂದು ಸ್ವಲ್ಪ ಅಬಡ ಜಬಡ ಇದ್ರನ ಇದಕ್ಕೆ ಚಲೋ ಅನ್ನಿಸ್ತದೆ ಅಂತ ಹೇಳಿ ನಾ ಇದಕ್ಕೆ ಕಲ್ಲೊಳಗೆ ಹರ್ಕೊಳ್ಳಿಕತ್ತೀನಿ ರೀ. ಇದನ್ನು ಇಷ್ಟಾದ್ರೆ ಸಾಕ್ರಿ. ಇದು ನೆಕ್ಸ್ಟ್ ಏನದಲ್ರಿ, ಇದಕ್ಕೆ ಒಗ್ಗರಣೆ ಹಾಕಬೇಕು. ಏನು ನೋಡ್ರಿ, ಈಗ ಕಲ್ಲೊಳಗೆ ನಾವು ಮಾಡೋದ್ರದ್ದು ರುಚಿನ ಬೇರೆ ನೋಡ್ರಿ. ನಾವು ಮಿಕ್ಸರ್ ಒಳಗೆ ಮಾಡ್ತೀವಲ್ಲ, ಅದಕ್ಕಿಂತ ಈ ಕಲ್ನಾಗ ಅರಿಯೋದು ಒಂದು ರುಚಿನ ಬೇರೆ ಇರ್ತದೆ. ಈಗ ನಾವು ಒಗ್ಗರಣೆ ಹಾಕ್ತೀನಿ ಪಲ್ಯಕ್ಕೆ. ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ, ಜೀರಿಗೆ, ಅಲ್ಲಿಂದ ಅರಿಶಿನ ಪುಡಿ ಹಾಕಿ, ಆಮೇಲೆ ಇದೇನು ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ರಿ, ಹಸಿ ಮೆಣಸಿನ್ಕಾಯಿ ಪೇಸ್ಟ್, ಅದನ್ನು ಒಗ್ಗರಣೆಗೆ ಹಾಕಬೇಕು. ನಾನು ಇಲ್ಲಿ ಹಿಂಗೆ ಹಾಕಲಿಲ್ಲ, ಯಾಕಂದ್ರೆ ಬೆಳ್ಳುಳ್ಳಿ ಹಾಕಿದಾಗ ಹಿಂಗೆ ಹಾಕಿದ್ರೆ ಅದು ಉಪಯೋಗನೇ ಇಲ್ಲರಿ, ಅದಕ್ಕೆ ಹಿಂಗೆ ಹಾಕಿಲ್ಲ. ಇಲ್ಲಿ ನೋಡ್ರಿ, ಆ ಬೆಳ್ಳುಳ್ಳಿ ಪೇಸ್ಟ್ ಇರ್ತದಲ್ಲ, ಅದನ್ನು ಹಾಕ್ಕೋಬೇಕಿಲ್ಲಿ. ಹಾಕ್ಕೊಂಡು ಒಂದು ಸ್ವಲ್ಪ ಕೈ ಆಡಿಸಿ ಅದಕ್ಕೆ ಮತ್ತು ಈರುಳ್ಳಿ ಇರ್ತದಲ್ಲ, ನಾವು ಉಳ್ಳಾಗಡ್ಡಿ ಹೆಚ್ಕೊಂಡಿರ್ತೀವಲ್ರಿ, ಅದನ್ನು ಹಾಕ್ಬಿಡೋದು. ಇದಿಷ್ಟು ಹಾಕಿ ಚಲೋ ತಂಗ ತಾಳಿಸ್ಬೇಕು ನೋಡ್ರಿ. ತಾಳಿಸಿ ಆಮೇಲೆ ಹೆಸರು ಕಾಳು ನಾವೇನು ಬೇಯಿಸ್ಕೊಂಡಿರ್ತೀವಲ್ಲ, 2 ಸೀಟಿ ಮಾಡಿಸ್ಬೇಕು ನೋಡ್ರಿ. 1 ಸೀಟಿ ಆದ್ರೆ ಬೇಯಂಗಿಲ್ಲ ಅವು. 2-3 ಸೀಟಿ ಮಾಡಿಸಿದ್ರು ಏನು ಚಲೋ ಬೇಯ್ತಾವೆ. ಹಿಂಗೆ ನೋಡ್ರಿ, ಇಷ್ಟು ಬೆಂದಿರ್ಬೇಕು ಅವು. ಆಮೇಲೆ ಅದನ್ನು ತೊಗೊಂಡು ಅದೇನು ಒಗ್ಗರಣೆ ಇರ್ತದಲ್ರಿ, ಅದಕ್ಕೆ ಹಾಕ್ಲಿಕ್ಕತ್ತೀನಿ. ಇದಿಷ್ಟು ಹಾಕಿ ಸ್ವಲ್ಪ ಕೈ ಆಡಿಸಿ ಅದಕ್ಕೆ ಏನು ನಾವು ಮಸಾಲೆ ಎಲ್ಲ ಹಾಕ್ಬೇಕಲ್ರಿ, ಅದನ್ನು ಹಾಕ್ಬಿಡ್ಬೇಕು. ಹೆಸರು ಕಾಳಿಂದ ಈ ಟೈಪ್ ಪಲ್ಯ ಮಾಡಿ ನೋಡ್ರಿ, ಎಷ್ಟು ರುಚಿ ಅನ್ನಿಸ್ತದೆ ಗೊತ್ತೇನ್ರಿ, ಭಾರಿ ರುಚಿ ಅನ್ನಿಸ್ತದೆ. ಈಗ ಸ್ವಲ್ಪ ನಾನು ಉಪ್ಪು ಹಾಕಿದೆ ಅದಕ್ಕೆ. ನಾನು ಕಲ್ಲುಪ್ಪು ತೊಗೊಂಡಿನಿ. ನಿಮಗೆ ಯಾವುದು ಉಪ್ಪು ಬೇಕೋ ಅದನ್ನು ನೋಡಿ ಹಾಕ್ಕೋಬೋದು. ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ಈ ಹವೀಶ್ ಪುಡಿ ಇರ್ತದಲ್ರಿ, ಹುರಿದಿದ್ದ ಹವೀಶ್ ಪುಡಿ, ಅದಷ್ಟೇ ಹಾಕಿನಿ ನೋಡ್ರಿ. ಮತ್ತು ಬೇರೆ ಯಾವುದೋ ಮಸಾಲೆ ಹಾಕಲಿಲ್ಲ ನಾ ಇಲ್ಲಿ. ಇವಿಷ್ಟು ಹಾಕಿ ಸ್ವಲ್ಪ ಕೈ ಆಡಿಸಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮಸ್ತ್ ಹೆಸರು ಕಾಳು ಪಲ್ಯ ರೆಡಿ ಆಯ್ತು ನೋಡ್ರಿ. ಇದು ಹಿಂಗೆ ಸ್ವಲ್ಪ ಉದುರುದುರ, ಸ್ವಲ್ಪ ನೀರು, ಸ್ವಲ್ಪ ಉದುರುದುರ ಇರಬೇಕ್ರಿ. ಇದು ಭಕ್ರಿ ಜೋಡಿ, ರೊಟ್ಟಿ ಜೋಡಿ ಭಾರಿ ರುಚಿ ಅನ್ನಿಸ್ತದ್ರಿ. ಮತ್ತು ನಾ ಇಲ್ಲೇ ಇನ್ನೊಂದು ಈ ಸೌತೆಕಾಯಿದ್ದು ಕೋಸಂಬರಿ ಮಾಡ್ಲಿಕ್ಕತ್ತೀನಿ. ಮೊಸರು ಬಜ್ಜಿ ಅಂತೀವಲ್ರಿ, ಅದನ್ನು ಮಾಡ್ಲಿಕ್ಕತ್ತೀನಿ. ಈ ಭಕ್ರಿ ಜೋಡಿ ಚಟ್ನಿ, ಮೊಸರು ಬಜ್ಜಿ ಭಯಂಕರ ಮಸ್ತ್ ಕಾಂಬಿನೇಷನ್ ಆಗ್ತಾವೆ ನೋಡ್ರಿ. ನಾ ಫಸ್ಟ್ ಸೌತೆಕಾಯಿ ಹೆರ್ಕೊಂಡು ಅದಕ್ಕೆ ಈ ಕೊಬ್ಬರಿ ಇರ್ತದಲ್ರಿ, ಹಸಿ ಕೊಬ್ಬರಿ ಸ್ವಲ್ಪ ರುಬ್ಬಿ ಹಾಕಿದೆ. ಇದಕ್ಕೆ ನಮ್ಮ ಶಿರ್ಸಿ ಕಡೆ ಹಸಿನೂ ಅಂತ ಹೇಳ್ತಾರೆ, ಸೌತೆಕಾಯಿ ಹಸಿ ಅಂತ. ಒಂದು ಇಂಗು ಜೀರಿಗೆ ಒಗ್ಗರಣೆ ಹಾಕೋದು. ಆಮೇಲೆ ಉಪ್ಪು ಹಾಕಿ ಅದನ್ನು ಸ್ವಲ್ಪ ಮೊಸರು ಹಾಕಿ ಕಲಸಿಬಿಟ್ರೆ ಮಸ್ತಾಗಿರುವ ಸೌತೆಕಾಯಿ ರಾಯ್ತ ರೆಡಿ ಆಯ್ತು ನೋಡ್ರಿ. ಇಂಥ ಮೊಸರು ಬಜ್ಜಿ ಇರ್ತಾವಲ್ಲ, ಭಕ್ರಿಗೆ ಭಾರಿ ರುಚಿ ಅನ್ನಿಸ್ತಾವೆ. ನಾವು ರೊಟ್ಟಿಗೆ ಭಕ್ರಿ ಅಂತ ಹೇಳ್ತೀವಲ್ರಿ, ಅದಕ್ಕೆ ನಂಗೆ ಭಕ್ರಿ ಅಂತ ಬರ್ತದೆ ನೋಡ್ರಿ. ಇಲ್ಲಿ ಸ್ವಲ್ಪ ನೀರು ಕುದಿಲಿಕ್ಕಿಟ್ಟೆ. ಇಲ್ಲಿ ಜೋಳದ ರೊಟ್ಟಿ ಮಾಡ್ಬೇಕಂಥೇಳಿ ನಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಿಟ್ಟು ಹಾಕ್ಕೊಂಡು, ಬಿಸಿನೀರು ಅಷ್ಟೇ ರೀ. ಬಿಸಿನೀರು ಯಾವ ಪ್ರಮಾಣ ಅಂತಿಲ್ಲ. ಈಗ ಫಾರ್ ಎಕ್ಸಾಂಪಲ್ 4 ಮಂದಿಗೆ ಮಾಡೋದಿತ್ತಂದ್ರೆ ಜೋಳದ ರೊಟ್ಟಿ, ಒಂದು ಲೋಟ ಫುಲ್, ಒಂದು ಸಣ್ಣ ಲೋಟದಷ್ಟು ಬಿಸಿನೀರು ಹಾಕ್ಕೋಬೇಕು. ಅಂದ್ರೆ ನಾವು ಬಿಸಿನೀರು ಜಾಸ್ತಿ ಹಾಕ್ಕೊಂಡ್ರೆ ಅದು ಜಿಗಿ ಹೆಚ್ಚು ಬರ್ತದೆ. ಬಿಸಿನೀರು ಕಡಿಮೆ ಹಾಕ್ಕೊಂಡ್ರೆ ಅದು ಹಿಟ್ಟಿನ ಜಿಗಿ ಏನಿರ್ತದಲ್ಲ, ಅದು ಕಡಿಮೆ ಬರ್ತದೆ ರೀ. ಅಷ್ಟೇ ರೀ. ಆ ಬಿಸಿನೀರಿಗೆ ಸ್ವಲ್ಪ ಇದು ಬಿಸಿನೀರು ಹಾಕ್ಕೊಂಡು ನಾವು 2 ನಿಮಿಷ ಹಿಂಗೆ ಇಡಬೇಕ್ರಿ. ಅದು ಹಿಟ್ಟು ಒಮ್ಮೆ ಹಿಂಗೆ ಕಲಿಸ್ಬಾರ್ದು. 2 ನಿಮಿಷ ಇಟ್ಟು ಫುಲ್ ಎಲ್ಲ ಜೋಳದ ಹಿಟ್ಟೆಲ್ಲ ಹಿಂಗೆ ಫುಲ್ ಕಲಿಸ್ಕೋಬೇಕು. ತಣ್ಣೀರು ಹಾಕ್ಕೊಂಡು, ಭಾಳ ನೀರು ಆಗಬಾರ್ದ್ರಿ. ಇದು ಹಿಟ್ಟು ಸ್ವಲ್ಪ ಮೀಡಿಯಮ್ಮ ಇರಬೇಕು, ಗಟ್ಟಿನೇ ಇರಬೇಕು. ಮೀಡಿಯಮ್ಗಿಂತ ಗಟ್ಟಿನೇ ಇರಬೇಕು ಹಿಟ್ಟು. ನೋಡಿಕೊಂಡು ಕಲಿಸ್ಕೋಬೇಕ್ರಿ. ಹಿಟ್ಟೆಲ್ಲ ಕಲಿಸ್ಕೊಂಡು ರೆಡಿ ಆದಮೇಲೆ
ಇನ್ನೇನು ಜೋಳದ ರೊಟ್ಟಿ ಮಾಡಿಬಿಡೋದು. ಈ ಜೋಳದ ರೊಟ್ಟಿ ಮತ್ತು ಹೆಸರು ಕಾಳಿನ ಕಾಂಬಿನೇಷನ್ ಭಾರಿ ಮಸ್ತ್ ಆಗ್ತದೆ ನೋಡ್ರಿ. ಒಂದು ನಮ್ದು ಲಾಸ್ಟ್ ವಿಡಿಯೋದಾಗ ಹೆಸರು ಕಾಳು ಪಲ್ಯ ಮಾಡಿದ್ದೆ, ಆದ್ರೆ ಅದು ಸ್ವಲ್ಪ ಇದು ಮಾಡಿದ್ದೆ, ನೀರಂಗೆ ಮಾಡಿದ್ದೆ. ಇದು ಹಿಂಗೆ ಉದುರು ಪಲ್ಯ, ಇದು ಒಂದು ಟೈಪ್ ಬೇರೆ ರೀ ಇದು. ಈಗ ನೋಡ್ರಿ ಜೋಳದ ರೊಟ್ಟಿ ಮಾಡಲಿಕ್ಕೆ ಹಿಟ್ಟು ತೊಗೊಂಡಿನಿ. ಇಷ್ಟು ಕನ್ಸಿಸ್ಟೆನ್ಸಿ ಇರ್ಬೇಕು ನೋಡ್ರಿ ಹಿಟ್ಟಿಂದು. ಚಲೋತಂಗೆ ಎಷ್ಟು ಚಲೋ ನಾವು ನಾದ್ಕೋತೀವಿ ಅಷ್ಟು ಜೋಳದ ರೊಟ್ಟಿ ಚಲೋ ಬರ್ತಾವೆ ನೋಡ್ರಿ. ಚಲೋ ನಾದ್ಕೋಬೇಕ್ರಿ ಯಾವತ್ತು. ಹಿಂಗೆ ಒಂದು ಸತಿ ಕೈಲೇ ಬಡ್ಕೊಂಡು ಅದು ಹಿಟ್ಟು ಹಾಕಿ ನಾನು ಇಲ್ಲೇ ಕೈಲೇನೆ ಬಡ್ದೀನಿ. ಈಗ ಯಾರಿಗೆ ಹಿಂಗೆ ಬಡಿಲಿಕ್ಕೆ ಬರಂಗಿಲ್ಲ ಅವರು ಹಿಂಗೆ ಲಟ್ಟಣಿಗಿಲೇನು ಮಾಡ್ಕೋಬೋದ್ರಿ. ಆ್ಯಕ್ಚುಲಿ ನಮ್ಗೆ ಇದೇ ಈಸಿ ಅನ್ನಿಸ್ಬಿಡ್ತದೆ, ಲಟ್ಸೋಕ್ಕಿಂತ ನಮಗೆ ಇದೇ ಈಸಿ ಆಗ್ಬಿಟ್ಟದ ನೋಡ್ರಿ. ಹಿಂಗೆ ಜೋಳದ ರೊಟ್ಟಿ ಮಸ್ತ್ ರೆಡಿ ಆಗ್ಲಿಕತ್ತಾವ ನೋಡ್ರಿ. ನಮ್ಮ ಊರ ಕಡೆ ಒಟ್ಟು ನೋಡ್ರಿ, ಈಗ ನಮ್ಮ ಉತ್ತರ ಕರ್ನಾಟಕದ ಕಡೆ ನೀವು ಏನು ಬೇಕಾದ್ ಮಾಡಿರಿ, ಈಗ ಏನು ಹೋಳ್ಗೆ, ಆಮೇಲೆ ಬಾಸುಂದಿ, ಎಲ್ಲ ಸ್ವೀಟ್ಸ್ ಮಾಡಿರಿ, ಆದ್ರೆ 2 ದಿವಸ ರೀ, ಮತ್ತು 3ನೇ ದಿವಸ ಏನೋ ಮಿಸ್ ಆಗ್ಲಿಕತ್ತದ ಅನ್ನಿಸ್ತದ. ನಮಗೆ ಭಕ್ರಿ ಊಟನ ಮೇನ್ ನೋಡ್ರಿ. ಅಲ್ಲಿ ಎಲ್ಲರಿಗೂ ಭಕ್ರಿ ಊಟನ ಭಾರಿ ಇಷ್ಟ ಆಗೋದು, ಜೋಳದ ರೊಟ್ಟಿ ಊಟನ ಭಾಳ ಇಷ್ಟ ಆಗೋದು. ಇಷ್ಟು ಬಡ್ಕೊಂಡೆ ನಾನು. ಇನ್ನು ಇದನ್ನು ಎತ್ತಿ ಹಂಚ ಮೇಲೆ ಹಾಕಬೇಕು. ಹಿಂಗೆ ಸಾವಕಾಶ ಎತ್ಕೋಬೋದ್ರಿ, ಏನು ಹರಿಯೋದಿಲ್ಲ ರೀ ಅದು. ಅದೇ ನಾವು ಜಿಗಿ ಚಲೋ ಹಾಕ್ಕೊಂಡಾಗ ಭಕ್ರಿ ಒಟ್ಟು ಹರಿಯೋದಿಲ್ಲ ರೀ. ಹಿಂಗೆ ತೊಗೊಂಡು ಹಂಚ ಮೇಲೆ ಹಾಕಿ ನಾವು ಕೆಳಗಿನ ಸೈಡ್ ಅದು ಮ್ಯಾಲೆ ಬರಬೇಕು, ಕೆಳಗೆ ಹಿಟ್ಟು ಹತ್ತಿರ್ತದಲ್ಲ ಅದು ಮ್ಯಾಲೆ ಬರ್ಬೇಕು ನೋಡ್ರಿ. ಇಷ್ಟು ಮಾಡಿ ಮ್ಯಾಲೆ ಒಂದು ಸ್ವಲ್ಪ ನೀರೊಳಗೆ ಬಟ್ಟೆ ಎದ್ದಿ ಮ್ಯಾಲೆ ಒಂಚೂರು ಹಚ್ಚೋದು. ಅದು ಅವಾಗ ಹಚ್ಚಬಾರ್ದ್ರಿ, ಒಂದು 2 ಸೆಕೆಂಡ್ ಆಗ್ಬೇಕು ಭಕ್ರಿ ಹಾಕಿ, ರೊಟ್ಟಿ ಹಂಚ ಮೇಲೆ ಹಾಕಿ 2 ಸೆಕೆಂಡ್ ಆದಮೇಲೆ ಹಿಂಗೆ ನೀರು ಹಚ್ಚೋದು. ಇಷ್ಟು ಹಚ್ಬಿಟ್ರೆ ಒಂದು 2 ನಿಮಿಷ ಬಿಟ್ಟು ತಿರುವಿ ಹಾಕ್ತಾ ಇದ್ಬಿಟ್ರೆ ಜೋಳದ ರೊಟ್ಟಿ ರೆಡಿ ಆಯ್ತು ನೋಡ್ರಿ. ಇನ್ನೊಂದು ಏನಂದ್ರೆ ಟಿಪ್ಸ್ ಅಂದ್ರೆ, ಜೋಳದ ರೊಟ್ಟಿ ಮಾಡುವಾಗ ಹಿಟ್ಟು ಏನಿರ್ತದಲ್ರಿ ಅದು ಫ್ರೆಶ್ ಬೀಸಿದ್ದೇ ಇರಬೇಕು. ಅದು ಭಾಳ ದಿನ ಆಗ್ಬಿಟ್ರೆ ಅದ್ರದ್ದು ಹಿಟ್ಟಿಂದ ಜಿಗಿ ಹೋಗಿ ಜೋಳದ ರೊಟ್ಟಿ ಒಟ್ಟು ಚಲೋ ಆಗಂಗಿಲ್ಲ ರೀ. ಆಮೇಲೆ ಒಂದು ಸ್ವಲ್ಪ ಜಿಗಿ ಸ್ವಲ್ಪ ಹಾಕ್ಕೊಂಡ್ರು ಅವಾಗ ಜೋಳದ ರೊಟ್ಟಿ ಹರಿದು ಹೋಗ್ತಾವೆ. ಅದಕ್ಕೆ ಯಾವತ್ತು ಫ್ರೆಶ್ ಹಿಟ್ಟು ಇಟ್ಕೊಂಡಷ್ಟು ರೊಟ್ಟಿ ಚಲೋ ಬರ್ತಾವೆ ನೋಡ್ರಿ. ನಮ್ದು ಮಸ್ತ್ ಜೋಳದ ರೊಟ್ಟಿ ರೆಡಿ ಆತೀಗ. ಚಲೋತಂಗೆ ನಾವು ಎಲ್ಲ ಕಡೆ ಬೇಯಿಸ್ಕೋಬೇಕ್ರಿ ಇದನ್ನು ಒತ್ತಿ ಅರ್ಧಂಬರ್ಧ ಬೇಯ್ದ್ರೆ ಚಲೋ ಅನಿಸೋದಿಲ್ಲ ಇದು ರೊಟ್ಟಿ. ಎಲ್ಲ ಕಡೆ ಚಲೋತಂಗೆ ಬೇಯಿಸ್ಕೊಂಡು ಮಸ್ತ್ ಊಟ ಮಾಡಿಬಿಟ್ರೆ ಆಯ್ತು ನೋಡ್ರಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ, ಆಮೇಲೆ ಹೆಸರು ಕಾಳು ಪಲ್ಯ, ಆಮೇಲೆ ಸೌತೆಕಾಯಿ ರಾಯ್ತ ಇಷ್ಟು ರೆಡಿ ಆಯ್ತು ನೋಡ್ರಿ. ಇದ್ರೊಳಗೆ ನಾನು ಕೆಂಪು ಚಟ್ನಿನೂ ಮಾಡೀನಿ, ಅದ್ರದ್ದು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ರೀ. ಅದನ್ನು ಈ ರಂಜ್ಕ ಅಂತೀವಲ್ರಿ, ಕೆಂಪು ರಂಜ್ಕ, ಅದಂತೂ ಜೋಳದ ರೊಟ್ಟಿ ಜೊತೆ ಭಯಂಕರ ಮಸ್ತ್ ಕಾಂಬಿನೇಷನ್ ನೋಡ್ರಿ. ಮತ್ತೊಂದು ರೊಟ್ಟಿ ಮಾಡಿದೆ ನಾ ಇಲ್ಲೇ. ನೀವು ಹೆಂಗೆ ತೆಳ್ಳಗೆ ಬಂದರೆ ತೆಳ್ಳಗೂ ಬಡಿಬೋದು, ಇಲ್ಲ ಸ್ವಲ್ಪ ನಿಮಗೆ ಉಬ್ಬಿ ಬರ್ಬೇಕಂದ್ರೆ ಸ್ವಲ್ಪ ದಪ್ಪ ಬಡಿದ್ರೆ ಜೋಳದ ರೊಟ್ಟಿ ಉಬ್ಬಿ ಬರ್ತಾವ್ರಿ. ಕೆಲವೊಬ್ರು ಏನು ಮಾಡ್ತಾರೆ ಮೆತ್ತಗಂದು ಲೈಕ್ ಮಾಡ್ತಾರೆ, ಕೆಲವೊಂದು ಕಡೆ ಏನು ಮಾಡ್ತಾರೆ ಜೋಳದ ರೊಟ್ಟಿ ಸ್ವಲ್ಪ ಬಿರುಸಿರ್ಬೇಕಂತಾರೆ ರೀ, ಹಿಂಗೆ ಅಗದಿ ಮೆತ್ತಗೆ ಸೇರಂಗಿಲ್ಲ. ಆ ಟೈಮ್ನಾಗ ತೆಳ್ಳಗೆ ಮಾಡಿಬಿಟ್ರೆ ಜೋಳದ ರೊಟ್ಟಿ ಸ್ವಲ್ಪ ಬಿರುಸು ಬರ್ತಾವೆ. ನಾವು ಹಿಂಗೆ ಸ್ವಲ್ಪ ದಪ್ಪ ಮಾಡಿದರೆ ಜೋಳದ ರೊಟ್ಟಿ ಉಬ್ಬಿ ಬರ್ತಾವೆ ನೋಡ್ರಿ. ಆಯ್ತು ನೋಡ್ರಿ ವೀಕ್ಷಕರೇ, ಜೋಳದ ರೊಟ್ಟಿ ತಯಾರಾತೀಗ. ಮತ್ತು ನೋಡ್ರಿ ಹೆಲ್ತ್ ದೃಷ್ಟಿಯಿಂದನೂ ಜೋಳ ಭಾಳ ಒಳ್ಳೇದ್ರಿ. ಅದ್ರಾಗ ಈಗ ಬ್ಯಾಸ್ಗೆ ಒಳಗೆ ಜೋಳನ ತಿನ್ಬೇಕ್ರಿ. ಗೋಧಿ ಹೀಟ್ ಆಗ್ತದೆ, ಜೋಳ ಒಂದು ಅದು ಮಿಲೇಟು ಹೌದಲ್ರಿ. ಅದಕ್ಕೆ ಜೋಳ ತಿನ್ನೋದ್ರಿಂದ ಮನುಷ್ಯನ ಬಾಡಿನೂ ತಂಪಿರ್ತದೆ, ಮತ್ತು ರೊಟ್ಟಿ ತಿಂದಾಗ ಗಟ್ಟಿ ಆಗ್ತಾನಂಥೇಳಿ ಅದಲ್ರಿ ಮಾತು. ನೋಡ್ರಿ ಇಲ್ಲೇ ಜೋಳದ ರೊಟ್ಟಿ, ಕೆಂಪು ಚಟ್ನಿ, ಹೆಸರು ಕಾಳು ಪಲ್ಯ, ಭಾರಿ ಕಾಂಬಿನೇಷನ್ ರೀ ಇದು. ಕೆಂಪು ಚಟ್ನಿ ಮಸ್ತ್ ಖಾರ ಇರ್ತದಲ್ರಿ, ಹೀಗಾಗಿ ರೊಟ್ಟಿ ಜೋಡಿ ಭಾರಿ ರುಚಿ ಹತ್ತದ ನೋಡ್ರಿ ವೀಕ್ಷಕರೇ. ನಮ್ಮ ಒಂದು ಸಂಡೇ ಸ್ಪೆಷಲ್ ಅಂತೇಳೇನ ಅನ್ಬೋದು ಇದು. ಸಂಡೇ ಸ್ಪೆಷಲ್ ಜೋಳದ ರೊಟ್ಟಿ ರೆಡಿ ಆಯ್ತು ನೋಡ್ರಿ. ಹೆಂಗೆ ಅನ್ನಿಸ್ತು ನಿಮ್ಮ ಅಭಿಪ್ರಾಯ ತಿಳಿಸಿ.